ಬನ್ನಿ ರಾಜೇಶ್ವರಿ ದೇವೇಂದ್ರ ಇವರ ವಿದೇಶ ಪ್ರಯಾಣದ ಒಂದು ವಿಶೇಷ ಅನುಭವ ತಿಳಿದುಕೊಳ್ಳೋಣ. ಪೋರ್ಚುಗಲ್ನ ಪೋರ್ಟೋ ನಗರದಿಂದ ಹೊರಟು ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ನಲ್ಲಿ ನಾನು ವಿಮಾನವನ್ನ ಬದಲಿಸಬೇಕಿತ್ತು. ಹೆಚ್ಚು ಕಡಿಮೆ 10 ಗಂಟೆಯ ಪ್ರಯಾಣ. ನೆದರ್ಲ್ಯಾಂಡ್ನಿಂದ ಬೆಂಗಳೂರಿಗೆ ಒಂಟಿ ಪ್ರಯಾಣ ಬೇಸರವಾಗಬಹುದೆಂಬ ಆತಂಕವಿತ್ತು. ಆದರೆ ವಿಮಾನದಲ್ಲಿ ನನ್ನ ಆಸನ ಹಿಡಿದ 5 ನಿಮಿಷದಲ್ಲಿ ಆತಂಕ ಮರೆಯಾಯಿತು. ನನ್ನ ಪಕ್ಕದ ಆಸನದಲ್ಲಿ ನೆದರ್ಲ್ಯಾಂಡ್ನ ಹುಡುಗಿಯೊಬ್ಬಳು ಕುಳಿತಳು. ನಗುಮುಖದಿಂದ ತಾನೇ ಮೊದಲು ತನ್ನ ಪರಿಚಯ ಮಾಡಿಕೊಂಡು, ನೀವು ಭಾರತೀಯರಾ ಎಂದು ಕೇಳಿದಳು. ಬಹುಶಃ ನಾನುಟ್ಟ ಸೀರೆಯನ್ನ ನೋಡಿ ಕೇಳಿರಬಹುದು ಎಂದುಕೊಂಡೆ. ಆದರೆ ಅದಕ್ಕೂ ಮಿಗಿಲಾಗಿ ಆ ಹೆಣ್ಣು ಮಗಳಿಗೆ ನಮ್ಮ ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಬಹಳ ಆದರವಿತ್ತು. ಮೋದಿಜಿಯವರ ಬಗ್ಗೆ ಕೇಳಿದಳು. ಇನ್ನು ಆಕೆಯೂ ಕೂಡ ನಮ್ಮ ದೇಶವನ್ನು ಸುತ್ತಲೂ ಹೊರಟಿದ್ದಳು. ಅವಳ ಭಾರತ ಪ್ರೇಮ ನನಗೆ ಬಹಳ ಅಪ್ಯಾಯಮಾನವಾಗಿತ್ತು. ಬಹಳ ಪ್ರಶ್ನೆಗಳಿದ್ದವು ಅವಳಲ್ಲಿ. ನನ್ನ ಧರ್ಮದ ವಿಷಯದಲ್ಲಿ, ನನ್ನ ಅರಿವಿನ ಪರಿಧಿಯಲ್ಲಿ, ನನ್ನ ಮಟ್ಟದ ಆಂಗ್ಲ ಬಾಲಭಾಷೆಯಲ್ಲಿ ಉತ್ತರಿಸುತ್ತಾ ಇದ್ದೆ. ಮತ್ತೊಂದು ಆಶ್ಚರ್ಯ ಕಾದಿತ್ತು. ಅವಳು ತನ್ನ ಗೆಳೆಯನ ಜೊತೆ ಸೀರೆ ಉಟ್ಟುಕೊಂಡು ನಿಂತಿದ್ದ ಫೋಟೋ ತೋರಿಸಿದಳು. ಅವಳಿಗೆ ಸೀರೆಯ ಉಡುಪು ಬಹಳ ಇಷ್ಟವೆಂದು ಹೇಳಿದಾಗ ನನಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಎನಿಸಿತ್ತು. ಅವಳ ಹೆಸರು ಪಿಯಾ, ಆದರೆ ನನ್ನ ಹೆಸರು ಉಚ್ಚರಿಸಲು ಬಹಳ ಕಷ್ಟಪಟ್ಟಳು. ಇನ್ನು ಇದೇ ರೀತಿಯ ಅನುಭವ ನನಗೆ ಪೋರ್ಟೋ ನಗರದ ವಿಮಾನಾಶ್ರಯದಲ್ಲಿಯೂ ಕೂಡ ಆಯಿತು. ನನ್ನ ಜೊತೆ ಬಂದ ಎಸ್ಕಾರ್ಟ್ ನನ್ನ ಉಡುಪು ನೋಡಿ ನನ್ನ ಭಾರತೀಯತೆಯನ್ನು ಖಚಿತಪಡಿಸಿಕೊಂಡು ನಂತರ ತಾನು ಸದ್ಗುರು ಜಗ್ಗಿ ವಾಸುದೇವ್ರವರ ಅನುಯಾಯಿ ಎಂದು ಮತ್ತು ಪ್ರತಿದಿನ ಬೆಳಗ್ಗೆ ಓಂ ಗಣಪತಿಯೇ ನಮಃ ಮಂತ್ರ ಪಠಿಸುತ್ತೇನೆಂದು ತನ್ನ ಮೊಬೈಲ್ನಲ್ಲಿದ್ದ ಗಣೇಶ, ಅಯೋಧ್ಯೆಯ ರಾಮಲಲ್ಲನ ಚಿತ್ರಗಳನ್ನು ತೋರಿಸಿದ. ನಾನು ಈ ಒಂಟಿ ಪ್ರಯಾಣ ಬೇಸರವಾಗಬಹುದೆಂದು ಭಾವಿಸಿದ್ದೆ. ಆದರೆ ನನ್ನ ದೇಶದ ಬಗ್ಗೆ ದೂರದ ಯುರೋಪಿನ ಉತ್ತಮ ಅಭಿಪ್ರಾಯವನ್ನ ಕೇಳ್ಪಟ್ಟು ಸಂತಸದ ಭಾವದಲ್ಲಿ ಪ್ರಯಾಣ ಮುಗಿಸಿದೆ. ಜೈ ಭಾರತಿ. ಇದಲ್ಲವೇ ದೇಶ ಪ್ರೇಮ. ಭಾರತ ಬರೀ ದೇಶವಲ್ಲ, ಸಂಸ್ಕೃತಿ. ನಾನು ನಿಮ್ಮ ವಿಜಯಲಕ್ಷ್ಮಿ.